ಇಂದಿನ ಪತ್ರಕರ್ತ ಒಬ್ಬ ಬರ್ತಾನೆ. ಅವನು ಫಸ್ಟ್ ಬಾಬಾ ಸಾಹೇಬ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಲ್ಲ ಬಂದಿದ್ದು, ಗಾಂಧೀಜಿನ ಇಂಟರ್ವ್ಯೂ ಮಾಡಬೇಕು ಅಂತ. ಇವನು ಗಾಂಧೀಜಿ ಹೇಳಿದ್ರು ಅಂತ 9:30 ಹೋಗ್ತಾನೆ, ಗಾಂಧೀಜಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಎಲ್ಲಿಗೆ ಹೋಗೋಣ, ಮಹಮ್ಮದ್ ಅಲಿ ಜಿನ್ನಾ ಹತ್ರ ಹೋಗೋಣ ಅಂತ ಮಹಮ್ಮದ್ ಅಲಿ ಜಿನ್ನಾ ಹತ್ರ ಹೋಗ್ತಾನೆ. ಮಹಮ್ಮದ್ ಅಲಿ ಜಿನ್ನಾ ನಿದ್ದೆ ಹೊಡೆದ್ಬಿಟ್ಟಿರ್ತಾರೆ. ಆಮೇಲೆ ಯಾರಿಗೋ ಹೇಳ ಕಳಿಸ್ತಾನೆ, ಬಾಬಾ ಸಾಹೇಬ್ರನ್ನ ಭೇಟಿ ಮಾಡಬಹುದಾ ನಾನು, 10:30 10:45 ಆಗ್ಬಿಟ್ಟಿದೆ. ಬಾಬಾ ಸಾಹೇಬ್ರು ಆಯ್ತು ಕರೀರಿ ಅವನ್ನ ಅಂತ ಹೇಳಿ ಕರೆಸ್ತಾರೆ. 11:30 ಪ್ರಾಬಬ್ಲಿ ಅವ್ನ ಮನೆಗೆ ಹೋದಾಗ 11:30 ಬಾಬಾ ಸಾಹೇಬ್ರ ಹತ್ರ ಹೋದ್ರೆ ಬಾಬಾ ಸಾಹೇಬ್ರು ಹೆಂಗಿರ್ತಾರೆ ಗೊತ್ತಾ, ಇದೇ ಡ್ರೆಸ್, ಸೂಟ್ ಹಾಕೊಂಡು ಟೈ ಹಾಕೊಂಡು ರೆಡಿಯಾಗಿ ಚೇರ್ ಮೇಲೆ ಕೂತಿರ್ತಾರೆ. ಅವನ್ ಬಂದು ಕೇಳ್ತಾನೆ, ಬಾಬಾ ಸಾಹೇಬ್ರೆ ಗಾಂಧಿ ಮಲಗಿದ್ದಾರೆ, ಜಿನ್ನಾ ಮಲಗಿದ್ದಾರೆ, ನೀವು ಮಾತ್ರ ರೆಡಿಯಾಗಿ ಕೂತಿದ್ದೀರಲ್ಲ ಈ ಹೊತ್ತಲ್ಲಿ. ಉತ್ತರ ಏನಿತ್ತು ಗೊತ್ತಾ, ಗಾಂಧಿಯ ಸಹಚರರು, ಗಾಂಧಿಯವರ ಜನಾಂಗ ಎದ್ದಿದೆ, ಅವ್ರು ಮಲಗಿದ್ದಾರೆ. ಜಿನ್ನಾನ ಜನಾಂಗ ಎದ್ದಿದೆ, ಜಿನ್ನಾ ಮಲ್ಕೊಂಡಿದ್ದಾನೆ. ಆದ್ರೆ ನನ್ನ ಜನಾಂಗ ಇನ್ನೂ ಎದ್ದಿಲ್ಲ, ಅದಕ್ಕೆ ನಂಗೆ ಮಲ್ಕೊಳಕ್ ಪುರ್ಸೊತ್ತಿಲ್ಲ, ನಾನು ಎದ್ದಿದ್ದೀನಿ ಅಂತ